ನಮಸ್ತೆ, ನಾನು ಬಸವರಾಜ್. ಮುಖ್ಯಮಂತ್ರಿ ಬದಲಾವಣೆ ಆಗುವಂಥದ್ದು ಖಚಿತವಾದ ಮಾಹಿತಿ. ಇದೇ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಮಂಡನೆ ಆದ ಬಳಿಕ ಅಹಿಂದ ಸರ್ಕಾರ ಉಳಿಯುತ್ತೆ, ಆದರೆ ಮುಖ್ಯಮಂತ್ರಿ ಬದಲಾಗ್ತಾರೆ. ದೆಹಲಿಯಿಂದ ಬಂದಿರುವಂತಹ ಮಾಹಿತಿ ಮತ್ತು ಎರಡೂ ಬಣಗಳಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ, ಬಹುಮುಖ್ಯವಾಗಿ ಎರಡು ಮೀಟಿಂಗ್ಗಳು. ಸಿದ್ದರಾಮಯ್ಯ ಅವರು ಇಳಿತಾರೆ, ಆ ಜಾಗಕ್ಕೆ ಯಾರು ಬಂದು ಕೂರ್ತಾರೆ ಅನ್ನುವಂತಹ ಎರಡು ಸೂಕ್ಷ್ಮ ಸುಳಿವುಗಳನ್ನು ಕೊಡ್ತಿರುವಂಥದ್ದು. ಇತ್ತೀಚೆಗೆ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿ ಬಂದಿದ್ರು. ಇದಾದ ಮೇಲೆ ಮಹತ್ವದ ಒಂದು ಮೀಟಿಂಗ್ ಆಗಿರುವಂಥದ್ದು, ಅದು NDA ಕೂಟದ ರಾಜ್ಯದ ನಾಯಕ ಕುಮಾರಸ್ವಾಮಿ ಅವರನ್ನ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹೋಮ್ ಮಿನಿಸ್ಟರ್ ಡಾಕ್ಟರ್ G. ಪರಮೇಶ್ವರ್ ಅವರು ಭೇಟಿ ಮಾಡಿ ಬಂದಿರುವಂಥದ್ದು. ಇದರ ಮಧ್ಯೆ ನೇರ ಜಂಗಿ ಕುಸ್ತಿ ನಡೀತಿರುವಂಥದ್ದು. ಒಂದು ಕಡೆ DK ಶಿವಕುಮಾರ್ ಅವರ ಆಪ್ತರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು. CM ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಇಳಿಯಲೇಬೇಕು ಅಂತ DK ಶಿವಕುಮಾರ್ ಅವರ ಬಣ ಪಟ್ಟು ಹಿಡಿದು ಕೂತು ದೆಹಲಿ ಮಟ್ಟದಲ್ಲಿ ಕಸರತ್ತು ಮಾಡ್ತಿರೋ ಸಂದರ್ಭದಲ್ಲೇ ಹೈಕಮಾಂಡ್ ಕೂಡ ಒಂದು ಸಂದೇಶ ಕೊಟ್ಟಿತ್ತು. ಆದಷ್ಟು ಬೇಗ ನಿಮ್ಮನ್ನ ಕರೆಸ್ಕೊಳ್ತೀವಿ, ಎಲ್ಲ ಒಂದು ಬಗೆಹರಿಸ್ತೀವಿ ಸಮಸ್ಯೆಗಳನ್ನು, ಅಥವಾ ನಿಮ್ಮ ಬೇಡಿಕೆಗಳೇನಿದೆ ಅದನ್ನು ಕೂಡ ಕೂಲಂಕಷವಾಗಿ ಪರಿಶೀಲಿಸ್ತೀವಿ ಅನ್ನುವಂತಹ ಒಂದು ಸಮಾಧಾನದ ಮಾತುಗಳನ್ನು ಹೇಳಿ ಕಳಿಸಿದ್ರು. ಇದೀಗ ಬಜೆಟ್ ಬಳಿಕ ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಇಳಿಲೇಬೇಕಾಗತ್ತೆ. ಇದೇ ಕಾರಣಕ್ಕೋಸ್ಕರ ನಾನೊಬ್ಬ ಅತ್ಯಂತ ಹಿಂದುಳಿದ ಸಮಾಜದಿಂದ ಬಂದಂತಹ ರಾಜಕಾರಣಿ ನಾಯಕ ಅನ್ನೋ ಕಾರಣಕ್ಕೇನೆ ಪಟ್ಟಭದ್ರರು ಒಬ್ಬ ಕುರುಬ CM ಸ್ಥಾನದಲ್ಲಿ ಕೂತಿರೋದಕ್ಕೆ ಸಹಿಸಿಕೊಳ್ಳುತ್ತಿಲ್ಲ. ಈ ಮಾತನ್ನ ಪದೇ ಪದೇ ಯಾವಾಗೆಲ್ಲ ಸಿದ್ದರಾಮಯ್ಯ ಅವರಿಗೆ ಅವರ ಕುರ್ಚಿಯ ಮೇಲೆ ಬೇರೊಬ್ಬರ ಕಣ್ಣು ಪ್ರಭಾವ ಹೆಚ್ಚಾದಾಗ, ಅಥವಾ ಅವರ ಎಲ್ಲ ಪ್ರಯತ್ನಗಳು ವಿಫಲವಾಗ್ತಿದೆ ಅನ್ನೋದು ಗೊತ್ತಾದಾಗ ಈ ಒಂದು ಅಸ್ತ್ರವನ್ನ ಅವರು ಪದೇ ಪದೇ ಬಳಸ್ತಾ ಬಂದಿದ್ದಾರೆ. ಇದರ ಬದಲಾಗಿ ಅವರು ನಾನು ಕುರುಬ ಸಮಾಜದ ನಾಯಕ ಅನ್ನೋ ಕಾರಣಕ್ಕೋಸ್ಕರನೇ CM ಸ್ಥಾನದಲ್ಲಿ ಕೋರೋದಕ್ಕೆ ಪಟ್ಟಭದ್ರರು ಬಿಡ್ತಿಲ್ಲ ಅನ್ನೋ ಮಾತನ್ನ ಹೇಳೋ ಬದಲಿಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿರುವಂತಹ ನನ್ನಂತವನು ಇಲ್ಲಿ ಕೂತ್ರೆ ಅವರಿಗೆ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ, ಅವರಿಗೆ ಉರಿ ಜಾಸ್ತಿ ಅನ್ನೋ ಮಾತನ್ನ ಹೇಳಬಹುದಿತ್ತು. ಅದು ಉತ್ತಮವಾದ ಮಾತಾಗ್ತಿತ್ತು. ಯಾಕಂದ್ರೆ 8 ವರ್ಷ ಆಲ್ಮೋಸ್ಟ್ ಅವರೇ CM ಸ್ಥಾನದಲ್ಲಿ ಕೂತಿದ್ರು. ಅವರು ಕುರುಬರು ಅಂತ ಅವ್ರು CM ಸ್ಥಾನದಲ್ಲಿ ಕೂರ್ಲಿಲ್ಲ. ಬದಲಾಗಿ ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಒಳ್ಳೆ ಕಾಳಜಿ, ಕಳಕಳಿ, ಮಾತೃವಾತ್ಸಲ್ಯ ಇದೆ ಅನ್ನೋದು ಎಲ್ಲರ ಅಭಿಮತವಾಗಿತ್ತು. 2013-18 ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಸಿದ್ದರಾಮಯ್ಯ ಇವತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರ ಜೊತೆಲಿ ಕೂತವರೆಲ್ಲ ಅಡ್ಡಡ್ಡ ಉದ್ದುದ್ದ ಬೆಳ್ಕೊಬಿಟ್ಟಿದ್ದಾರೆ. ಅವರು ಕೂಡ ಹಿಂದುಳಿದ ಸಮಾಜಗಳಿಗೆ, ದಲಿತ ಸಮಾಜಗಳಿಗೆ, ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು. ಆದರೆ ಈ ಸಂದರ್ಭದಲ್ಲಿ ಯಾರನ್ನೆಲ್ಲ ಸಿದ್ದರಾಮಯ್ಯ ಅವರು ನೆಚ್ಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ಗೆ ನಿಂತಿಲ್ಲ. ಆದರೆ ಸಿದ್ದರಾಮಯ್ಯ ಅವ್ರಿಗೆ ಬೇಕು. ಆದರೆ ಸಿದ್ದರಾಮಯ್ಯ ಅವರೇ ಮುಂದುವರಿಯೋದಕ್ಕೆ ಅವರು ಕೂಡ ಸಹಕರಿಸುತ್ತಿಲ್ಲ. ಬದಲಾಗಿ DK ಶಿವಕುಮಾರ್ ಅವರು CM ಸ್ಥಾನದಲ್ಲಿ ಬಂದು ಕೂರ್ತಾರೆ ಅನ್ನುವಂತಹ ಏನೆಲ್ಲ ದೊಡ್ಡ ದೊಡ್ಡ ನಿರೀಕ್ಷೆಗಳಿದಾವೆ, ಒಂದಷ್ಟು ಶಾಸಕರು ಮಾತಾಡ್ತಿದ್ದಾರೆ, ಅದ್ಯಾವ ಆಸೆ ಆಶಯಗಳು ಈಡೇರೋದೇ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಬದಲಾಗಿ ಅಲ್ಲಿಗೆ ದಲಿತರೊಬ್ಬರನ್ನ ತಂದು ಕೂರಿಸುವಂತಹ ಸಿದ್ದರಾಮಯ್ಯ ಅವರ ಈ ಹಿಂದಿನ ಇರಾದೆ ಏನಿತ್ತು ಅದು ನಿಜವಾಗ್ತಿದೆ. ನೋಡಿ, ಡಾಕ್ಟರ್ G. ಪರಮೇಶ್ವರ್ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬಂದಿದ್ದರ ಹಿಂದೆ ಎರಡು ಕಾರಣಗಳಿದ್ದಿರಬಹುದು. ಒಂದು, ಸಿದ್ದರಾಮಯ್ಯ ಅವರು ಇಳಿದ ಕೂಡಲೇ ಆ ಸರ್ಕಾರ ಇರೋದಿಲ್ಲ ಅಂತ BJPಯ ನಾಯಕ, ಈಗ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಅದು ವಾಸ್ತವ. ಆ ವಾಸ್ತವಕ್ಕೆ ಪೂರಕವಾಗಿನೇ NDA ಯಾವುದೇ ಸಮಸ್ಯೆ ಮಾಡಲಿಲ್ಲ ಅಂದ್ರೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಿ ಉಳಿತಾರೆ. ದಲಿತರು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸರ್ಕಾರವನ್ನ ಕೆಡುವಂತಹ ಪ್ರಯತ್ನಗಳು ಆಗೋದಿದ್ರೆ ಆ ಒಂದು ಮೆಸೇಜ್ ಕೊಟ್ಬಿಡಿ, ತಡೀರಿ ಅನ್ನುವಂಥದ್ದನ್ನ ಮನವಿ ಮಾಡಿರಬಹುದು. ಅಥವಾ ಒಂದು ವೇಳೆ ಶಾಸಕರ ಸಮಸ್ಯೆ ಆದರೆ ನಮಗೆ ಬೆಂಬಲಿಸಿ ಅಂತ ಕೋರಿರಬಹುದು. NDA ಕೂಟದಲ್ಲಿರೋ ಮತ್ತು ಕೇಂದ್ರ ಸಚಿವರಾಗಿರೋ, ಕೇಂದ್ರ ಸರ್ಕಾರದ ಭಾಗವಾಗಿರೋ ಕುಮಾರಸ್ವಾಮಿ ಅವರು ಅಂತಹ ಒಂದು ಬೆಂಬಲವನ್ನ ಘೋಷಿಸೋದಿಲ್ಲ. ಬಾಹ್ಯ ಬೆಂಬಲನೋ ಮತ್ತೊಂದು ಸಾಧ್ಯ ಆಗೋದಿಲ್ಲ. ಬದಲಾಗಿ
ದಲಿತರೊಬ್ಬರು ಮುಖ್ಯಮಂತ್ರಿ ಆದ್ರೆ ಈ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನಗಳನ್ನ ಬಿಜೆಪಿ ಮಾಡದಿದ್ರೆ, JDS ಮಾಡದಿದ್ರೆ ಒಂದು ಮೆಸೇಜ್ ಕೊಟ್ಟಂತಿರುತ್ತೆ ಆ ಸಮಾಜಗಳಿಗೆ. ಹೌದು, ಇಂಥವ್ರೊಬ್ರು ಬಂದು ಕೂತಾಗ ಆ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಹೋಗ್ಲಿಲ್ಲ. ಧರ್ಮಸಿಂಗ್ ಅವರು ಒಬ್ಬ ಅತ್ಯಂತ ಹಿಂದುಳಿದ ಸಮಾಜದ ನಾಯಕರೊಬ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಸ್ಥಿರಗೊಳಿಸೋದ್ರಲ್ಲ, ಅಂತಹ ಪ್ರಯತ್ನಗಳನ್ನ ಮಾಡಲಿಲ್ಲ. ಬಿಜೆಪಿ ಕೂಡ ಅಥವಾ JDS ಕೂಡ ದಲಿತರನ್ನ ಮುಖ್ಯಮಂತ್ರಿಯಾಗಿ ನೋಡಿತ್ತು, ಆ ಸರ್ಕಾರವನ್ನ ಕೆಡವಲಿಲ್ಲ ಅನ್ನುವಂಥ ಒಂದು ಪಾಸಿಟಿವ್ ಮೆಸೇಜ್ ಅನ್ನ, ನರೇಟಿವ್ ಅನ್ನ ಸೆಟ್ ಮಾಡಿಕೊಳ್ಳಬಹುದು. ಎಲ್ಲ ಲೆಕ್ಕಾಚಾರಗಳು ಅಂದುಕೊಂಡಂತೆ ಆದರೆ ಡಾಕ್ಟರ್ ಪರಮೇಶ್ವರ್ ಅವರು ಅಥವಾ ಅಂತಿಮ ಆಯ್ಕೆ ಮತ್ತು ಅತ್ಯಂತ ಉತ್ತಮವಾದ ಆಯ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ CM ಸ್ಥಾನದಲ್ಲಿ ತಂದು ಕೂರಿಸುವಂಥದ್ದು. ಇದೇ ಆದರೆ ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಾರೆ, DK ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಾರೆ, ರಾಜ್ಯ ಕಾಂಗ್ರೆಸ್ ಘಟಕ ಕೂಡ ಗಟ್ಟಿಯಾಗಿ ಜೊತೆಲಿ ನಿಲ್ಲುತ್ತೆ. ಸುದೀರ್ಘವಾಗಿ ಏನೊಂದು ಆಸೆ ಕನಸಿತ್ತು, ದಲಿತರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಅದು ಸಾಕಾರಗೊಳ್ಳುತ್ತೆ. ಯಾಕಂದ್ರೆ ಇದು ಅಹಿಂದ ಸರ್ಕಾರ, ಅಹಿಂದ ಮತಗಳ ಕಾರಣಕ್ಕೇನೆ 135 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿದೆ. ಇಲ್ಲ ಅಂದಿದ್ರೆ ಬಿಜೆಪಿ 66 ಗೆಲ್ತಿರ್ಲಿಲ್ಲ, 90 ಸ್ಥಾನ ಗೆಲ್ಬೇಕಿತ್ತು. JDS 19-18 ಸ್ಥಾನ ಗೆಲ್ತಿರ್ಲಿಲ್ಲ, 36-37 ಸ್ಥಾನ ಗೆಲ್ಬೇಕಿತ್ತು. ಅಹಿಂದ ಬಲದಿಂದಲೇ ಬಂದ ಸರ್ಕಾರ, ಅಹಿಂದ ಸರ್ಕಾರವೇ 28 ತನಕ ಇರುತ್ತೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಜಾಗದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಕೂರಬಹುದು. ಕಾಂಗ್ರೆಸ್ ವಲಯದಲ್ಲಿ ಆಗ್ತಿರೋ ಚರ್ಚೆಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರು ಇಳಿಯುವಂತಹ ಸಾಧ್ಯತೆಗಳು ಹೆಚ್ಚು. ಆದರೆ ಅಹಿಂದ 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 ಅಂತ ಯಾರೆಲ್ಲ ಸಿದ್ದರಾಮಯ್ಯ ಅವರ ಜೊತೆಲಿ ನಿಂತಿದ್ರು, ಅವರ ಬೆನ್ನಿಗೆ ಬಲ ಕೊಟ್ಟಿದ್ರು, ಅಂತಹವರನ್ನ ಗುರುತಿಸುವಂತಹ ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಮಾಡಲೇ ಇಲ್ಲ. ಯಾರೋ ಕೆಲವರನ್ನ ಕರ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರದ್ದೊಂದು ಟೀಮ್ ಮಾಡಿಕೊಂಡು, ಆ ಟೀಮ್ನಿಂದಾಗಿ 13-18 ಸಿದ್ದರಾಮಯ್ಯ ಅವರು ಇವತ್ತು ನಮಗೆ ಸಿಗ್ಲಿಲ್ಲ, 23-26 ಸಿದ್ದರಾಮಯ್ಯ ಅವರಷ್ಟೇ ಸಿಕ್ಕಿರುವಂಥದ್ದು. ಕೊನೆ ಪಕ್ಷ ಅಹಿಂದ ನಾಯಕತ್ವವನ್ನ ಮುಂದುವರೆಸಿಕೊಂಡು ಹೋಗುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನನೋ, ಜೊತೆಲಿ ಹಿಂದುಳಿದವರಿಗೆ ಅದರಲ್ಲಿ BK ಹರಿಪ್ರಸಾದ್ ಅಂತವ್ರಿಗೂ ಉಪಮುಖ್ಯಮಂತ್ರಿ ಸ್ಥಾನನೋ, ಇಂತಹ ಸಾಧ್ಯತೆಗಳೇನಿದಾವೆ ಅವನ್ನ ಅಚ್ಚುಕಟ್ಟಾಗಿ ಮಾಡಿಬಿಟ್ರೆ ಕಾಂಗ್ರೆಸ್ 28ರ ಅವಧಿಗೂ ಕೂಡ ಇನ್ನೊಂದು ಅವಕಾಶವನ್ನ ಪಡೆಯಬಹುದು ಸಿದ್ದರಾಮಯ್ಯ ಅವರು ಜೊತೆಲಿದ್ರೆ. ಹಾಗಿದ್ರೆ ಅವರು CM ಸ್ಥಾನದಿಂದ ಇಳಿಲೇಬೇಕಾದಂತಹ ಸ್ಥಿತಿ ಬಂದಾಗ ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಜೊತೆಲಿ ನಿಲ್ತಾರೆ ಅನ್ನುವಂತಹ ಈ ಹಿಂದಿನ ಚರ್ಚೆಗಳೇನಿದ್ವು ಅದೇ ನಿಜವಾಗುತ್ತಾ? ಹಾಗಾದ್ರೆ DK ಶಿವಕುಮಾರ್ ಅವರ ಆಯ್ಕೆ ಏನಾಗಬಹುದು? ಕಟ್ಟ ಕಾಂಗ್ರೆಸ್ಸಿಗನ ರೀತಿಯಲ್ಲಿ, ಕಟ್ಟಪ್ಪನ ರೀತಿಯಲ್ಲಿ ಎಲ್ಲವನ್ನ ಸಹಿಸಿಕೊಂಡು ಕೂತ್ಕೋತಾರ? ಕಮೆಂಟ್ ಮಾಡಿ.